ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ 4ನೇ ಟಾಸ್ಕ್ ನ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ 4ನೇ ಟಾಸ್ಕ್ ನನ್ನ ಯಾರೆಲ್ಲ ಸ್ಪರ್ಧಿಗಳು ಆಟವನ್ನು ಆಡಿದ್ರು, ಅದ್ರ ಜೊತೆಗೆ ಆ ಒಂದು ಟಾಸ್ಕ್ ನ ಯಾರು ಗೆದ್ರು, ಹಾಗಾದ್ರೆ ಟಾಸ್ಕ್ ನ ಗೆಲ್ಲುವುದರ ಮೂಲಕ ಯಾವ ಸ್ಪರ್ಧಿಗಳು ಸೇವ್ ಆದ್ರು, ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಒಂದು ಕಂಟಿನ್ಯೂಷನ್ ಪಾರ್ಟ್ ಅಂದ್ರೆ 3ನೇ ಟಾಸ್ಕ್ ನ ಕಂಟಿನ್ಯೂಷನ್ ಪಾರ್ಟ್ ಇವತ್ತಿನ ಒಂದು ಬುಧವಾರದ ಸಂಚಿಕೆಯಲ್ಲಿ ಕೂಡ ಮುಂದುವರಿತಾ ಹೋಗ್ತದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಒಂದು ಟಾಸ್ಕ್ ನ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಆ ಒಂದು ಟಾಸ್ಕ್ ನ ರಿಸಲ್ಟ್ ಏನು ಅನ್ನುವಂತ ಮಾಹಿತಿಯನ್ನು ಕೂಡ ನಿನ್ನೆ ಅಷ್ಟು ಕೂಡ ನಾನು ತಿಳಿಸಿದ್ದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ 3ನೇ ಟಾಸ್ಕ್ ನ ನಮ್ಮ ಬಿಗ್ ಬಾಸ್ ಯಾವುದೇ ರೀತಿಯಾಗಿ ಒಂದು ಸರಿಯಾಗಿ ಆಟ ಆಡಿಸದೇ ಇರುವಂತಹ ಕಾರಣದಿಂದಾಗಿ ಈ ಟಾಸ್ಕ್ ರದ್ದಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಈ ಟಾಸ್ಕ್ ರದ್ದಾಗಿರುವಂತಹ ಕಾರಣ ಅಲ್ಲಿರುವಂತಹ ಅಶ್ವಿನಿ ಹಾಗೆ ನಮ್ಮ ಸ್ಪಂದನ ಸೋಮನ್ ಅಂತ ಹೇಳ್ಬೋದು. ರಾಶಿಕ್ ಅವರು ಆಯ್ಕೆ ಮಾಡಿರುವಂತಹ ಕ್ಯಾಪ್ಟನ್ಸ್ ಗಳಾದ ಅಶ್ವಿನಿ ಹಾಗೆ ಅದರ ಜೊತೆಗೆ ಸ್ಪಂದನ ಅವರು ಕೂಡ ಇಬ್ಬರು ಕೂಡ ನಾಮಿನೇಟೆಡ್ ಲಿಸ್ಟ್ ಗೆ ಬಂದು ಕುಳಿತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದು ಯಾಕಂದ್ರೆ ಈ ಒಂದು ಇಬ್ಬರ ಕ್ಯಾಪ್ಟನ್ ಗಳ ಪೈಕಿ ಒಬ್ಬರು ಸೇವ್ ಆಗುವಂತಹ ಸ್ಪರ್ಧಿಗಳ ಪೈಕಿ ಹೋಗ್ಬೇಕಾಗಿತ್ತು, ಇನ್ನೊಬ್ಬರು ನಾಮಿನೇಟೆಡ್ ಲಿಸ್ಟ್ ನಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿತ್ತು. ಅವರು ಮಾಡಿಕೊಂಡಂತ ಮಿಸ್ಟೇಕ್ ನಿಂದಾಗಿ ಇಬ್ಬರು ಕೂಡ ನಾಮಿನೇಟೆಡ್ ಆಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಒಂದು 3ನೇ ಟಾಸ್ಕ್ ನಲ್ಲಿ ಯಾರು ಕೂಡ ಸೇವ್ ಆಗಿಲ್ಲ. ಈಗ 4ನೇ ಟಾಸ್ಕ್ ನ ವಿಚಾರಕ್ಕೆ ಬರೋಣ. 4ನೇ ಟಾಸ್ಕ್ ಈ ವಾರದ ಕೊನೆಯ ಟಾಸ್ಕ್ ಅಂತಾನೆ ಹೇಳ್ಬೋದು. ಇನ್ನು 4 ಜನ ಸ್ಪರ್ಧಿಗಳು ಒಂದು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಾಶಿಕ್ ಅವರಿಗೆ ಒಂದು ವಿಶೇಷವಾದ ಅಧಿಕಾರವನ್ನು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ನಲ್ಲಿ ಇಬ್ಬರು ಜನ ಸ್ಪರ್ಧಿಗಳನ್ನ ಸೇವ್ ಮಾಡಬೇಕು, ಅದರ ಜೊತೆಗೆ ಇಬ್ಬರು ಜನ ಸ್ಪರ್ಧಿಗಳನ್ನ ನಾಮಿನೇಟೆಡ್ ಮಾಡಬೇಕು ಅಂತ ಒಂದು ವಿಚಾರವನ್ನ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಾಶಿಕ್ ಅವರಿಗೆ ನಮ್ಮ ಬಿಗ್ ಬಾಸ್ ತಿಳಿಸ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ರಾಶಿಕ್ ಅವರು ಯಾವ ಇಬ್ಬರು ಜನ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದ್ರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರಲ್ಲ, ನಮ್ಮ ಗಿಲ್ಲಿ ಹಾಗೆ ರಘು ಅವರನ್ನ ನಮ್ಮ ಕ್ಯಾಪ್ಟನ್ ರಾಶಿಕ್ ಅವರು ನಾಮಿನೇಟೆಡ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ಧನುಷ್ ಹಾಗೆ ನಮ್ಮ ರಜತ್ ಕಿಶನ್ ಅವರನ್ನ ಇಬ್ಬರನ್ನು ಕೂಡ ಸೇವ್ ತಂಡಕ್ಕೆ ಮಾಡಿದ್ರು ಅಂತ ಹೇಳ್ಬೋದು. ಸೇವ್ ತಂಡನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಒಂದು ತಂಡಕ್ಕೆ ಗಿಲ್ಲಿ ಮತ್ತು ರಘು ಇಬ್ಬರು ಕೂಡ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಅದರ ಜೊತೆಗೆ ಇನ್ನೊಂದು ತಂಡಕ್ಕೆ ನಮ್ಮ ರಜತ್ ಹಾಗೆ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ಧನುಷ್ ಇಬ್ಬರು ಕೂಡ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. 2 ಟಾಸ್ಕ್ ಗಳು ಇರ್ತವೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ. ಆದ್ರೆ ಕೇವಲ ಒಂದು ಟಾಸ್ಕ್ ನಲ್ಲಿ ಇಬ್ಬರು ಜನ ಕಂಟೆಸ್ಟೆಂಟ್ ಗಳನ್ನ ಈ ಕಡೆಗೆ ಸೋತ್ರೆ ಅವರಿಬ್ಬರು ಕೂಡ ನಾಮಿನೇಟ್ ಆಗ್ತಾರೆ, ಗೆದ್ರೆ ಈ ಇಬ್ರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಟಾಸ್ಕ್ ನಲ್ಲಿ ಯಾರ್ಯಾರೆಲ್ಲ ಆಟವನ್ನು ಆಡಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ಇಬ್ಬರು ಜನ ಕಂಟೆಸ್ಟೆಂಟ್ ಗಳು ಅದರಲ್ಲಿ ಕ್ಯಾಪ್ಟನ್ ಆಗಿರೋದ್ರಿಂದ ಇನ್ನು ಒಬ್ಬ ಸ್ಪರ್ಧೆಯನ್ನು ಪ್ರತಿಯೊಂದು ತಂಡಕ್ಕೆ ಗಿಲ್ಲಿ ಮತ್ತು ರಘು ಅವರ ತಂಡಕ್ಕೆ ಒಬ್ಬ ಮೇಲ್ ಕಂಟೆಸ್ಟೆಂಟ್, ಅದರ ಜೊತೆಗೆ ಧನುಷ್ ಅವರ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ರಜತ್ ಅವರ ತಂಡಕ್ಕೆ ಇನ್ನೊಬ್ಬ ಮೇಲ್ ಕಂಟೆಸ್ಟೆಂಟ್ ಅನ್ನ ನಮ್ಮ ಸೀಕ್ರೆಟ್ ರೂಮ್ ನಲ್ಲಿರುವಂತಹ ನಮ್ಮ ಧ್ರುವಂತ್ ಹಾಗೆ ಅದರ ಜೊತೆಗೆ ನಮ್ಮ ರಕ್ಷಿತ್ ಅವರು ಆಯ್ಕೆ ಮಾಡ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಯಾವ ಸ್ಪರ್ಧೆಯನ್ನು ಇಬ್ಬರು ಕೂಡ ಆಯ್ಕೆ ಮಾಡಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಗಿಲ್ಲಿ ಹಾಗೆ ರಘು ಅವರ ತಂಡಕ್ಕೆ ಸೂರಜ್ ಅವರನ್ನ ನಮ್ಮ ಧ್ರುವಂತ್ ಹಾಗೆ ರಕ್ಷಿತ್ ಅವರು ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇನ್ನೊಂದು ತಂಡ ಅಂತಾನೆ ಹೇಳ್ಬೋದು, ಧನುಷ್ ಹಾಗೆ ರಜತ್ ಅವರ ತಂಡಕ್ಕೆ ಮಾಳು ನಿಪ್ನಾಳ್ ಅವರನ್ನ ಒಬ್ಬ ಮೇಲ್ ಕಂಟೆಸ್ಟೆಂಟ್ ಆಗಿ ಆಟ ಆಡಲು ಪ್ರಾರಂಭ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದೊಂದು ಸಖತ್ ಟ್ವಿಸ್ಟ್ ಇರುವಂತಹ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಒಂದು ಬ್ಯಾಲೆನ್ಸಿಂಗ್ ರೀತಿಯಲ್ಲಿ ಅದರ ಜೊತೆಗೆ ಬಾಲ್ ಅನ್ನು ಕೂಡ ಅದರಲ್ಲಿ ಹಾಕುವಂತಹ ಟಾಸ್ಕ್ ಅಂತಾನೆ ಹೇಳ್ಬೋದು. ಈ ಒಂದು ಟಾಸ್ಕ್ ನ ಬಗ್ಗೆ ಯಾವ ರೀತಿ ಆಗಿ ಆಡ್ಬೇಕು ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇನ್ನೂ ಬಂದಿಲ್ಲ. ಅದು ಬಂದ್ಮೇಲೆ ನಿಮ್ಗೆ ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತೇನೆ. ಹಾಗಾದ್ರೆ ಈ ಒಂದು 4ನೇ ಟಾಸ್ಕ್ ನ ಯಾರು ಗೆದ್ರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ಗಿಲ್ಲಿ ರಘು ಹಾಗೆ ನಮ್ಮ ಸೂರಜ್ ಅವರು ಈ ಒಂದು ಟಾಸ್ಕ್ ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ನಮ್ಮ ಗಿಲ್ಲಿ ಹಾಗೆ ರಘು ಅವರಿಬ್ಬರು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆದರೆ, ಇನ್ನು ಸೋತಿರುವಂತಹ ತಂಡದ ಕ್ಯಾಪ್ಟನ್ ಗಳಾದ ರಜತ್ ಕಿಶನ್ ಹಾಗೆ ನಮ್ಮ ಧನುಷ್ ಗೌಡ್ ಅವರು ಇಬ್ಬರು ಕೂಡ ನಾಮಿನೇಟೆಡ್ ಲಿಸ್ಟ್ ಗೆ ಬಂದು ತಲುಪಿದ್ದಾರೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಸಖತ್ ಆಗಿರುವಂತಹ ಒಂದು ಟಾಸ್ಕ್ ಇದಾಗಿದೆ ಅಂತ ಹೇಳ್ಬೋದು. ಈ ಒಟ್ಟಾರೆಗೆ ನೋಡ್ತಾ ಹೋದ್ರೆ 4ನೇ ಟಾಸ್ಕ್ ನ ವಿನ್ನರ್ ನಮ್ಮ ಗಿಲ್ಲಿ ಹಾಗೆ ರಘು ಅಂತಾನೆ ಹೇಳ್ಬೋದು. ಇದು 4ನೇ ಟಾಸ್ಕ್ ನ ಬಗ್ಗೆ ನಿಮಗೆ ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀರಿ. ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.